ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಳೆಹಣ್ಣನ್ನು ಬಳಸಿ, ಹಣ್ಣಾದ ಬಾಳೆಹಣ್ಣು ಉಂಟಲ್ಲ ಅದನ್ನು ಬಳಸಿ ಈ ಥರ ಕೇಕ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈಗ ಬಾಳೆಹಣ್ಣಿನ ಸಿಪ್ಪೆ ಕಪ್ಪಾದರೆ ಮಕ್ಕಳೆಲ್ಲ ತಿನ್ನೋದಿಲ್ಲಲ್ಲ, ಆ ಬಾಳೆಹಣ್ಣನ್ನು ನಾವು ಈ ಥರ ಕೇಕ್ ಮಾಡಿ ಕೊಟ್ಟರೆ ಮಕ್ಕಳು ಖಂಡಿತ ತಿಂತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ 3 ಬಾಳೆಹಣ್ಣನ್ನು ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಇಲ್ಲಿ ಬಾಳೆಹಣ್ಣು ಉಂಟಲ್ಲ ತುಂಬಾ ಹಣ್ಣಾಗಿರಬೇಕು ಅಂತ ಬಾಳೆಹಣ್ಣನ್ನು ನಾವಿಲ್ಲಿ ಬಳಸಬೇಕು. ಈ ಥರ ಸ್ಮ್ಯಾಶ್ ಮಾಡಿದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಈ ಮೊಟ್ಟೆ ಹಾಕಿದ ನಂತರ ನಾನಿಲ್ಲಿ 1 ಚಮಚ ವೆನಿಲಾ ಎಸೆನ್ಸನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ 3 ದೊಡ್ಡ ಚಮಚ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ರೂಮ್ ಟೆಂಪರೇಚರಲ್ಲಿರುವ 1/4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಇದು ಸೈಡಲ್ಲಿರಲಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟಿಗೆ ಜರಡಿಯನ್ನು ಇಟ್ಟು 1/4 ಕಪ್ಪಷ್ಟು ಕೋಕೋ ಪೌಡರನ್ನು ಹಾಕ್ತಾ ಇದ್ದೇನೆ. ಅನಂತರ ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1.5 ಕಪ್ಪು ಮೈದಾ ಹಿಟ್ಟು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಬೇಕಿಂಗ್ ಪೌಡರ್ ಬಳಸೋದಿಲ್ಲ, ಬೇಕಿಂಗ್ ಸೋಡಾ 1 ಚಮಚದಷ್ಟು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ನಾನಿಲ್ಲಿ ಜರಡಿ ಮಾಡಿಟ್ಕೊಂಡು ಸೈಡಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಈ ಮಿಶ್ರಣ ಉಂಟಲ್ಲ, ಬಾಳೆಹಣ್ಣು ಮತ್ತು ಹಾಲು ಮೊಟ್ಟೆ ಎಲ್ಲ ಹಾಕಿದ ಮಿಶ್ರಣಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಸಕ್ಕರೆಯ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಮೈದಾ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 2 ದೊಡ್ಡ ಚಮಚ ಚೋಕೋ ಚಿಪ್ಸನ್ನು ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಚೋಕೋ ಚಿಪ್ಸ್ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಕಂತೇನಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಬೇಕಿಂಗ್ ಟ್ರೇಗೆ ಸನ್ಫ್ಲವರ್ ಆಯಿಲನ್ನು ಒರೆಸಿ ಅದಕ್ಕೆ ಬಟರ್ ಶೀಟನ್ನು ಹಾಕಿದ್ದೇನೆ. ಈಗ ನಾನಿಲ್ಲಿ ಕೇಕ್ ಮಿಶ್ರಣವನ್ನು ಆ ಬೇಕಿಂಗ್ ಟ್ರೇಗೆ ಹಾಕ್ತಾ ಇದ್ದೇನೆ ನೋಡಿ. ಈಗ ಇಲ್ಲಿ ಹಿಟ್ಟು ಹಾಕಿದ ನಂತರ ನೆಕ್ಸ್ಟ್ ಅದರ ಮೇಲೆ ನಾನು ಸ್ವಲ್ಪ ಚೋಕೋ ಚಿಪ್ಸನ್ನು ಹಾಕಿ ಗಾರ್ನಿಷಿಂಗ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್. ಈ ಚೋಕೋ ಚಿಪ್ಸ್ ಬದಲಿಗೆ ಬಾದಾಮ್ ಅಥವಾ ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಓವನನ್ನು ನಾನು 10 ನಿಮಿಷ ಮೊದಲೇ ಪ್ರೀಹೀಟ್ ಮಾಡಿ ಇಟ್ಟಿದ್ದೇನೆ. ಅದರೊಳಗೆ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. 40ರಿಂದ 45 ನಿಮಿಷ ಇದು ಬೇಕಾಗಬೇಕು. ಈಗ ನಾವು ಓವನ್ ಇಲ್ಲದಿದ್ದರೆ ನಾವು ಒಂದು ದೊಡ್ಡ ಕಡಾಯಿ ಉಂಟಲ್ಲ, ದೊಡ್ಡ ತೊಂದರು, ಆ ಥರದ ಅಗಲ ಪಾತ್ರೆಯಲ್ಲಿಟ್ಟು ಆ ಪಾತ್ರೆನ 10 ನಿಮಿಷ ಮುಂಚೆ ಬಿಸಿ ಮಾಡಿಕೊಳ್ಬೇಕು. ಅನಂತರ ಇದನ್ನು ಇಟ್ಟು 40ರಿಂದ 45 ನಿಮಿಷ ಬೇಕ್ ಮಾಡಿದರೆ ಈ ಥರ ಕೇಕ್ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್. ಇದು ತಣ್ಣಗಾದ ನಂತರ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಇದೀಗ ತಣ್ಣಗಾಗಿದೆ, ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದರ ಅಡಿಗೆ ನಾವಿಲ್ಲಿ ಬಟರ್ ಶೀಟ್ ಹಾಕಿದ್ದೇವಲ್ಲ, ಚೆನ್ನಾಗಿ ಬರ್ತದೆ ತೆಗಿಲಿಕ್ಕೆಲ್ಲ. ಇದನ್ನು ನಾನಿಲ್ಲಿ ಎಷ್ಟು ದೊಡ್ಡ ಪೀಸ್ ಬೇಕಂತ ನೋಡಿ ಅಷ್ಟು ದೊಡ್ಡ ಪೀಸ್ ಕಟ್ ಮಾಡ್ತಾ ಇದ್ದೇನೆ. ಬಾಳೆಹಣ್ಣಿನಿಂದ ಮಾಡಿದ ಕೇಕ್ ಈಗ ರೆಡಿಯಾಗಿದೆ ನೋಡಿ, ಈ ಥರ ಆಗಿದೆ. ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.